ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ महेश उमेश जय विश्वेश्वरने शूलिकपर्थि त्रिनेत्र त्र्यंबक जय मृत्युंजयने ईश गिरीश महेश उमेश जय विश्वेश्वरने शूलिकपर्थि त्रिनेत्र त्र्यंबक जय मृत्युंजयने जय मृत्युंजयने भक्तिಗೆ ಬೇಗನೆ ಬರೆಯುವ ದೇವನೇ ಜಯ ತ್ರಿಪುರಾಂತಕನೇ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕ್ತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಪ್ರಿಯೆ ಪಾರ್ವತಿ, ಭೂಲೋಕದಲ್ಲಿ ನನ್ನ ಭಕ್ತರಿಗೆ ರಾಕ್ಷಸರಿಂದ ತೊಂದರೆ ಆಗುತ್ತಿದೆ. ಯಜ್ಞ ಯಾಗಾದಿಗಳನ್ನು ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ. ಅವರು ಆಕ್ರಂದನ ಮಾಡುತ್ತಾ ನನ್ನನ್ನು ಕರೆಯುತ್ತಿದ್ದಾರೆ. ನಾನು ಈ ಕೂಡಲೇ ಭೂಲೋಕಕ್ಕೆ ತೆರಳುತ್ತೇನೆ. ನೀನು ಯಾವ ಚಿಂತೆಯನ್ನು ಮಾಡದೆ ಈ ಕೈಲಾಸದಲ್ಲಿ ಆರಾಮವಾಗಿರು. ನಾನು ಬೇಗ ಬಂದು ಬಿಡುತ್ತೇನೆ. ನಿಮಗೆ ನನಗಿಂತಲೂ ನಿಮ್ಮ ಭಕ್ತರ ಮೇಲೆ ಪ್ರೀತಿ ಹೆಚ್ಚು. ಆಯಿತು, ಹೋಗಿ ಬನ್ನಿ. ಪ್ರಿಯೆ, ಕೋಪಿಸಿಕೊಳ್ಳಬೇಡ. ನಾನು ಬೇಗ ಬಂದು ಬಿಡುತ್ತೇನೆ. ನನ್ನ ಪತಿ ಪರಶಿವ ಭೂಲೋಕಕ್ಕೆ ತೆರಳಿ ಅನೇಕ ವರ್ಷಗಳೇ ಕಳೆಯಿತು. ಇಲ್ಲಿ ಒಬ್ಬಳೇ ಇದ್ದು ಬೇಸರವಾಗಿದೆ. ನನ್ನ ಬೇಸರವನ್ನು ಕಳೆಯಲು ಒಬ್ಬ ಮುದ್ದು ಬಾಲಕನನ್ನು ಸೃಷ್ಟಿ ಮಾಡುತ್ತೇನೆ. ಕಂದ, ನಾನು ಸ್ನಾನ ಮಾಡಲು ಒಳಗೆ ಹೋಗುತ್ತೇನೆ. ನೀನು ಇಲ್ಲಿಗೆ ಯಾರೇ ಬಂದರೂ ಒಳಗೆ ಬಿಡಬಾರದು. ಇದು ನನ್ನ ಆಜ್ಞೆ.
ಬಾಲಕ, ನಿನಗೆ ಎಷ್ಟು ಧೈರ್ಯ? ನನ್ನ ಮನೆಯೊಳಗೆ ನನ್ನನ್ನೇ ಬಿಡುವುದಿಲ್ಲವೇ? ಏ ಪೋಲ, ಯಾರು ನೀನು? ನನ್ನನ್ನು ಏಕೆ ತಡೆಯುತ್ತಿದ್ದಿ? ನಾನು ಯಾರಾದರೆ ನಿನಗೇನು? ಸುಮ್ಮನೆ ಹೊರಗೆ ನಿಲ್ಲು. ಚಿಕ್ಕವನೆಂದು ಸುಮ್ಮನಿದ್ದರೆ ನಿನ್ನ ಸೊಕ್ಕು ಮಿತಿ ಮೀರುತ್ತಿದೆ. ಸಾಯಲು ಸಿದ್ಧನಾಗು. ನೋಡೋಣ ನಿನ್ನ ಪೌರುಷ. ನನ್ನ ಪೌರುಷ? ನೋಡು. ಅಯ್ಯೋ ಶಿವ ಶಿವ, ನಿಮ್ಮ ಕೋಪ ನನ್ನ ಮಗನನ್ನು ಬಲಿ ತೆಗೆದುಕೊಂಡು ಬಿಟ್ಟಿತಲ್ಲ. ನನ್ನ ಮಗನನ್ನು ಬದುಕಿಸಿಕೊಡಿ, ಇಲ್ಲವಾದರೆ ನಾನು ಈ ಪ್ರಪಂಚವನ್ನೇ ನಾಶ ಮಾಡಿ ಬಿಡುತ್ತೇನೆ. ಪಾರ್ವತಿ, ಇವನು ನಮ್ಮ ಮಗನೇ? ಹಾ, ಇವನು ನಮ್ಮ ಮಗ. ನೀವು ಭೂಲೋಕಕ್ಕೆ ತೆರಳಿದ್ದಾಗ ನನಗೆ ಬೇಸರವಾಗುತ್ತಿತ್ತು, ಅದಕ್ಕೆ ನಾನು ಇವನನ್ನು ಸೃಷ್ಟಿಸಿದ್ದೆ. ಆಗಲಿ, ನಮ್ಮ ಮಗನನ್ನು ನಾನು ಬೆದರಿಸುತ್ತೇನೆ. ಹೇ, ಇತ್ತ ಬನ್ನಿ. ನೀವು ಈ ಕೂಡಲೇ ಭೂಲೋಕಕ್ಕೆ ಹೋಗಿ ಉತ್ತರ ದಿಕ್ಕಿಗೆ ತಲೆ ಇಟ್ಟು ನಿದ್ರಿಸುತ್ತಿರುವ ಯಾವ ಪ್ರಾಣಿಯಾದರೂ ಸರಿ, ಅದರ ತಲೆಯನ್ನು ಕಡಿದು ತನ್ನಿ. ಆಗಲಿ ಪ್ರಭು. ಅಯ್ಯೋ ಕಂದ, ಅಯ್ಯೋ ಕಂದ, ನಿನಗೆ ಈ ಗತಿ ಬಂದಿದ್ದೆ. ಪ್ರಿಯೆ, ಅಳಬೇಡ. ನಮ್ಮ ಮಗನನ್ನು ಬದುಕಿಸುತ್ತೇನೆ. ಆನೆಯೊಂದು ಉತ್ತರ ದಿಕ್ಕಿಗೆ ತಲೆ ಇಟ್ಟು ನಿದ್ರಿಸುತ್ತಿತ್ತು. ನಿಮ್ಮ ಆಜ್ಞೆಯಂತೆ ಅದರ ತಲೆಯನ್ನು ಕಡಿದು ತಂದಿದ್ದೇವೆ. ಈ ಆನೆಯ ತಲೆಯನ್ನು ನನ್ನ ಪುತ್ರನ ದೇಹಕ್ಕೆ ಸೇರಿಸಿ ನಾನು ಜೀವ ಕೊಡುವೆ. ಕಂದನಿಗೆ ಎಂತಹ ರೂಪ! ಜನರೆಲ್ಲರೂ ಇವನನ್ನು ನೋಡಿ ನಗುವುದಿಲ್ಲವೇ? ಪಾರ್ವತಿ, ಚಿಂತಿಸಬೇಡ. ನಾನು ಇವನಿಗೆ ವಿಶೇಷವಾದ ವರಗಳನ್ನು ಕೊಡುತ್ತೇನೆ. ಇವನ ರೂಪವನ್ನು ನೋಡಿ ನಕ್ಕರೆ ಅವರಿಗೆ ಘೋರವಾದ ನರಕ ಪ್ರಾಪ್ತಿಯಾಗುವುದು. ಇವನಿಗೆ ವಿಶ್ವದಲ್ಲಿಯೇ ಪ್ರಥಮ ಪೂಜೆ ಸಲ್ಲುತ್ತದೆ. ಇವನ ಪೂಜೆಯಿಂದ ಎಲ್ಲರಿಗೂ ಮಂಗಳವಾಗಿ ಇವನು ಮಂಗಳಮೂರ್ತಿ ಎನ್ನಿಸಿಕೊಳ್ಳುತ್ತಾನೆ. ಇದು ನನ್ನ ವರ.